ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಹ್ಯಾಪಿ ಯುಗಾದಿ ಫ್ರೆಂಡ್ಸ್. ಎಲ್ಲರಿಗೂ ಹೊಸದಾಗಿ ನೋಡೋರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ, ಇವತ್ತು ಏನೇನೆಲ್ಲ ನಡೆಯುತ್ತೆ ಪ್ರತಿಯೊಂದು ಶೇರ್ ಮಾಡ್ತಾ ಇದ್ದೀನಿ. ಬೇಳೆ ಕುದ್ದಿದೆ ಆಲ್ರೆಡಿ, ನೋಡಿ ಬೇಳೆ ಅರಿತಾ ಇದ್ದೀನಿ, ನಿಮಗೆ ಕಾಣಿಸ್ತಿರ್ಬೋದು. ಬೇಳೆ ಅರಿತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಸ್ಟಾರ್ಟ್ ಮಾಡುವಾಗ ತುಂಬ ಲೇಟೇ ಆಯಿತು, ಹಾಗಾಗಿ ಲೇಟಾಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಹ್ಯಾಪಿ ಯುಗಾದಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವಾಗ ಬೇಳೆ ಕುದ್ದಿದೆ ಫ್ರೆಂಡ್ಸ್, ಇವಾಗ ಬೇಳೆ ಅರಿತಾ ಇದ್ದೀನಿ. ಮತ್ತು ಕಟ್ ಸಾರು ಮಾಡಬೇಕು. ಇನ್ನು ಕಟ್ ಸಾರು ಪೂಜೆ ಆಗಿದೆ ಫ್ರೆಂಡ್ಸ್, ಪೂಜೆ ಎಲ್ಲ ಆಗಿದೆ ಫ್ರೆಂಡ್ಸ್. ಪೂಜೆ ಎಲ್ಲ ಆದಮೇಲೆ ಅಡುಗೆ ಮಾಡ್ಲಿಕ್ಕೆ ನಿಂತಿದ್ದೀನಿ. ಬಟ್ಟೆ ಎಲ್ಲ ಬೇಗನೆ ಒಗೆದಿದ್ದೀನಿ, ಇವತ್ತು ಬಟ್ಟೆ ಒಗೆದಿದ್ದೀನಿ ಮತ್ತು ಪೂಜೆ ಆಗಿದೆ. ಇವಾಗ ಅಡುಗೆ ಎಷ್ಟು ಮಾಡಿಕೊಂಡು ದೇವರಿಗೆ ನೆಮ್ಮದಿ ಮಾಡಿದ್ರೆ ಆಯಿತು. ಹಾಗೆ ಪ್ರತಿಯೊಬ್ಬರಿಗೂ ಹ್ಯಾಪಿ ಯುಗಾದಿ ಅಂತ. ಮುಂದೆ ಏನೇನೆಲ್ಲ ನಡೆಯುತ್ತೆ ಬನ್ನಿ ನೋಡೋಣ ಫ್ರೆಂಡ್ಸ್. ಇವಾಗ ಬೇಳೆ ಕುದ್ದಿದೆ ಅಂತ ಹೇಳಿದ್ನಲ್ಲ, ನೋಡಿ ಜಾಸ್ತಿ ಏನು ಹಾಕಿಲ್ಲ ನಾನು, ಸ್ವಲ್ಪ ಹಾಕಿದ್ದೀನಿ. ನೋಡಿ ಈ ಥರ ಅರಿತಾ ಇದ್ದೀನಿ. ಒಂದು ಹೂರ್ಣಿಕೆ ಇವಾಗ ಬೇಳೆ ರುಬ್ತೀವಲ್ಲ ಫ್ರೆಂಡ್ಸ್, ಅದರಿಂದನೇ ಸ್ವಲ್ಪ ಈ ಥರ ಮ್ಯಾಶ್ ಮಾಡಿದ್ರೆ ಸಾಕು. ಸ್ವಲ್ಪ ಗರಂ ಇದ್ದರೆ ಇನ್ನೂ ಬೇಗ ಆಗುತ್ತೆ. ಸ್ವಲ್ಪ ತಣ್ಣಗಾಗಿದೆ ಫ್ರೆಂಡ್ಸ್. ಅದು ಗರಂ ಇದ್ದಾಗ ನಾನು ದೇವ್ರ ಪೂಜೆ ಮಾಡಿದ್ದೀನಿ, ಹಾಗಾಗಿ ತಣ್ಣಗಾಗಿದೆ. ಕಟ್ ಸಾರು ಮಾಡಲಿಕ್ಕೆ ನೋಡಿ ಇಲ್ಲೆಲ್ಲ ಆಲ್ರೆಡಿ ಕಟ್ ಮಾಡಿಟ್ಟಿದ್ದೀನಿ. ಇಲ್ಲಿ ತೋರಿಸಿ, ಎಲ್ಲ ಕೊಯ್ದಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಸುಲಿಬೇಕು. ಇವಾಗ ಇದಿಷ್ಟು ಸ್ವಲ್ಪ ಅರಿಯೋವರೆಗೂ ಲೇಟ್ ಆಗುತ್ತೆ ಫ್ರೆಂಡ್ಸ್ ಸಾಂಬಾರು ಮಾಡಲಿಕ್ಕೆ. ತುಂಬ ಲೇಟ್ ಆಗಿದೆ ಫ್ರೆಂಡ್ಸ್. ಆ ಕಡೆ ಹೋಗ್ತಮ್ಮ ಆ ಕಡೆ ಹೋಗಿ. ಈ ಥರ ಮಿಷನ್ ಇರೋ ಬದಲು ಈ ಥರ ಜಲೋಡಿ ಥರ ಏನಿದೆಯಲ್ಲ ಫ್ರೆಂಡ್ಸ್, ಬೇಳೆ ಅರಿಯೋದು ಇದ್ರೆ ಸಾಕು ಫ್ರೆಂಡ್ಸ್, ಬೇಗ ಆಗುತ್ತೆ. ಹೋಳಿಗೆ ಮಾಡಿದ್ರೆ, ಹಬ್ಬದಲ್ಲಿ ಹೋಳಿಗೆ ಮಾಡಿದ್ರೆ ಕಳೆನೇ ಬೇರೆ ಇರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಒಂಥರ ಎಷ್ಟೇ ಲೇಟ್ ಆದ್ರೂ ಹೋಳಿಗೆ ಮಾಡಿದ್ರೇ ಒಂದು ಸ್ವಲ್ಪ ಚೆನ್ನಾಗಿ ಅನಿಸೋದು. ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ನೋಡಿ ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ, ಜಸ್ಟ್ ಸಾಂಬಾರು ಮಾಡ್ತಾಯಿದ್ದೀನಿ, ಅಂದರೆ ಕಟ್ ಸಾಂಬಾರು ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಈ ಕಡೆ ಸೈಡಿಗೆ ಕಟ್ ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರು ಮಾಡುವಾಗ ತುಂಬ ಕೇರ್ಫುಲ್ ಆಗಿರಬೇಕು ಫ್ರೆಂಡ್ಸ್. ಸ್ವಲ್ಪ ಹುಳಿ ಜಾಸ್ತಿ ಏನಾದರೂ ಆದರೂ ಕೂಡ ಪ್ರಾಬ್ಲಮ್. ನೀವು ಯಾವ ರೀತಿ ಮಾಡ್ತೀರಾ ಹಬ್ಬ ಅಂತ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್, ನನಗೂ ಗೊತ್ತಾಗುತ್ತೆ. ಪೂಜೆ ಎಲ್ಲ ಆಯಿತು. ಇವಾಗ ಮೇನ್ ಹೇಳಬೇಕಂದ್ರೆ ಹೋಳಿಗೆ ಮಾಡೋದು ಇಂಪಾರ್ಟೆಂಟ್. ಹೋಳಿಗೆ ಹಬ್ಬದಲ್ಲಿ ಮೇನ್ ಹೋಳಿಗೆ ಆದರೆ ಅರ್ಧ ಕೆಲಸ ಆದಷ್ಟು ಹೋಳಿಗೆ ಮತ್ತು ಮನೆ ಪೂಜಾ ಮೇನ್ ಇವೆರಡು ಆದರೆ ಅರ್ಧ ಕೆಲಸ ಆದಂಗಿರುತ್ತೆ ಫ್ರೆಂಡ್ಸ್. ಅಂದರೆ ಅರ್ಧ ಹಬ್ಬ ಆದಂಗಿರುತ್ತೆ. ಮೇನ್ ಇದೇ ಇರುತ್ತೆ, ಹೋಳಿಗೆ ಮತ್ತು ದೇವ್ರ ಪೂಜೆ. ಥರ್ಡ್ ಬಂದ್ಬಿಟ್ಟು ಬಟ್ಟೆ ಒಗೆಯೋದು. ಮೇನ್ ಇವೇ ಇರ್ತಾವೆ ನೋಡಿ ಫ್ರೆಂಡ್ಸ್. ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಸಾಂಬಾರು. ಇವರು ಹೊರಗೆ ತಿರುಗಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಅವ್ರದ್ದು ಬಿಡಕ್ಕೆ ಕಾಲು ಫ್ರಿಜ್ನಾಗ ಇಡು. ಇಡು, ಚಂದ ಕಟ್ಟಿಡು, ತಂದಿಡು. ಇವಾಗ ಇದುವರೆಗೂ ಏನೇನೆಲ್ಲ ನಡೆಯುತ್ತೆ ಶೇರ್ ಮಾಡ್ತಾ ಇರ್ತೀನಿ.
ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ. 2 ಕೈ ಯೂಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಸಾಂಬಾರು ಮಾಡುವಾಗ. ನೋಡಿ ಇಷ್ಟು ಕಟ್ಟು ತೆಗೆದಿಟ್ಟಿದ್ದೀನಿ, ನಿಮಗೆ ಕಾಣಿಸ್ತಿರ್ಬೋದು ನೋಡಿ. ಇಲ್ಲಿಂದ ಊರಿಂದ ಇಷ್ಟು ಹೋಳಿಗೆ ಕಟ್ಟು ತೆಗೆದಿದ್ದೀನಿ. ಎಷ್ಟಾಗುತ್ತೋ ಕಟ್ಟು ಸಾಂಬಾರು ಅನ್ನೋದು ನನಗೂ ಗೊತ್ತಿಲ್ಲ ಫ್ರೆಂಡ್ಸ್. ನೋಡೋಣ. ಸ್ವಲ್ಪ ಫ್ರೈ ಆಗಿದೆ. ಇವಾಗ ಡೈರೆಕ್ಟ್ ಒಗ್ಗರಣೆ ಕೊಟ್ಟು ಹೋಳಿಗೆ ಮಾಡೋದು. ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ. ನೀವು ಯಾವ ರೀತಿ ಮಾಡ್ತೀರಾ ನನಗೆ ಕಮೆಂಟಲ್ಲಿ ಹೇಳೋದು ಮಾತ್ರ ಮರಿಬೇಡಿ. ನಾನು ಯುಗಾದಿದು ಈ ಕಡೆ ಸೈಡು ನಿಮ್ಮ ಎದುರುಗಡೆನೆ ಇಷ್ಟು ಹುಣಸೆ ಹುಳಿ ನೆನೆ ಹಾಕ್ತಾ ಇದ್ದೀನಿ ನೋಡಿ. ಒಗ್ಗರಣೆ ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಕಟ್ಟು ಏನು ತೆಗ್ದಿದ್ದೀನಲ್ಲ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಹಬ್ಬ ಬಂದರೆ ಒಂಥರ ಕಳೆ ಬರುತ್ತೆ ನೋಡಿ ಫ್ರೆಂಡ್ಸ್. ಸಿಹಿ ಕಹಿ ತಿಂದು ಚೆನ್ನಾಗಿರೋಣ. ಎಲ್ಲರೂ ಖುಷಿಯಿಂದ ಚೆನ್ನಾಗಿ ಒಳ್ಳೊಳ್ಳೆ ಮಾತಾಡಿಬಿಟ್ಟು ಹಬ್ಬ ಆಚರಿಸಿದ್ರೇ ಸೂಪರ್ ಇರುತ್ತೆ ಫ್ರೆಂಡ್ಸ್. ನಮ್ಮ ಸಾಂಬಾರಂತೂ ರೆಡಿ ಆಯಿತು. ಇವಾಗ ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ಕಟ್ ಸಾಂಬಾರು ರೆಡಿ ಆಗುತ್ತೆ ಫ್ರೆಂಡ್ಸ್. ಒಂದು ಕೈನಂತೂ ಆಗಲ್ಲ, ಹಾಗಾಗಿ ಏನು ಮಾಡಿದ್ದೀನಿ, ಫೋನು ಕಿಟಕಿ ಹತ್ರ ಇಟ್ಬಿಟ್ಟು ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಕಿಟಕಿ ಹತ್ರ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಕಿಟಕಿ ಹತ್ರ ಫೋನ್ ಇಟ್ಬಿಟ್ಟು ಮಾತಾಡ್ತಾ ಇದ್ದೀನಿ. ಇವಾಗ ಕಟ್ಟು ಸಾಂಬಾರು ಏನಿದೆಯಲ್ಲ ರೆಡಿ ಆಗ್ತಾ ಇದೆ. ಇವಾಗ ಕುದ್ರೆ ಆಯಿತು. ಅಲ್ಲಿವರೆಗೂ ಇದರಲ್ಲಿ ವಾಟರ್ ಆ್ಯಡ್ ಮಾಡ್ತೀನಿ ಅಷ್ಟು. ಪ್ರತಿ ವರ್ಷ ಏನು ಮಾಡ್ತಾಯಿದ್ದೆ ಅಂದರೆ ಮಾವಿನ ಹಣ್ಣು ಮತ್ತು ಬೆಲ್ಲ ಮತ್ತು ಬೇವಿಂದು ಹೂವು ಮತ್ತು ಒಂದು ಸ್ವಲ್ಪ ಸಕ್ಕರೆ ಮತ್ತು ಕಾಜು ಬಾದಾಮ್ ಮತ್ತು ಪಿಸ್ತಾ ಇದೆಲ್ಲ ಚೆನ್ನಾಗಿ ಕಟ್ ಮಾಡಿ ಎಲ್ಲ ಒಂದು ಚಿಕ್ಕದೊಂದು ಕಟೋರಿಯಲ್ಲಿ ಮಿಕ್ಸ್ ಮಾಡಿ ಎಲ್ರಿಗೂ ಅದೇ ಕೊಟ್ಟು ನಾನು ಕೂಡ ತಿಂತಿದ್ದೆ. ಇವಾಗ ಆ ರೀತಿ ಇಲ್ಲ. ಈ ವರ್ಷ ಸ್ವಲ್ಪ ಚೇಂಜಸ್ ಅನ್ನೋದು ಇರಬೇಕು ಫ್ರೆಂಡ್ಸ್. ಈ ವರ್ಷ ಚೇಂಜ್. ಈ ವರ್ಷ ಪಚ್ಚಡಿ ಮಾಡ್ತಾಯಿದ್ದೀನಿ. ಅಂದರೆ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಕಟ್ ಮಾಡಿ ಹುಣಸೆ ಹಣ್ಣು ಮತ್ತು ಕರಿಮೆಣಸು ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಾಂಬಾರು ಥರ ಮಾಡಬೇಕು ಫ್ರೆಂಡ್ಸ್. ಅಂದರೆ ಚಾರು ಥರ ಮಾಡಬೇಕು. ಅಂದರೆ ನಮ್ಮ ಪ್ರತಿಯೊಬ್ಬರು ಮಾಡ್ತಾರೆ ಫ್ರೆಂಡ್ಸ್. ನನಗೆ ಹೊಸದಷ್ಟೇ, ಯಾರಿಗೆ ಯಾವ ಥರ ಏನೋ ಗೊತ್ತಿಲ್ಲ. ಅಂದರೆ ನನಗೆ ಹೊಸದು ಫಸ್ಟ್ ವರ್ಷ, ಇದೇ ವರ್ಷ ಮಾಡ್ತಾಯಿದ್ದೀನಿ ಪಚ್ಚಡಿ ನಾನು. ಇಲ್ಲಾಂದರೆ ನಾನು ಯಾವ ರೀತಿ ಹೇಳಿದ್ನಲ್ಲ ಎಲ್ಲ ಕಟ್ ಮಾಡಿ ಒಂದು ಬೌಲಲ್ಲಿ ಕಟ್ ಮಾಡಿ ದೇವರಿಗೆ ನೈವೇದ್ಯ ತೆಗೆದಿಟ್ಬಿಟ್ಟು ಮಕ್ಕಳಿಗೆಲ್ಲ ಕೊಡ್ತಿದ್ದೆ. ಈ ವರ್ಷ ಸ್ವಲ್ಪ ಚೇಂಜ್. ಇವಾಗ ಸಾಂಬಾರು ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಇವಾಗ ಒಂದು ಸ್ವಲ್ಪ ಕುದ್ರೆ ಸಾಕು ಫ್ರೆಂಡ್ಸ್. ವಾಟ್ರಲ್ಲೇ ಆ್ಯಡ್ ಮಾಡಿದ್ದೀನಿ. ಸಾಂಬಾರು ಕುದ್ರೆ ಸಾಕು. ಈ ಕಡೆ ನೋಡಿ ಫ್ರೆಂಡ್ಸ್, ಈ ಕಡೆ ಎಲ್ಲ ಹಿಟ್ಟೆಲ್ಲ ನಾದಿಟ್ಟಿದ್ದೀನಿ. ನಿಮ್ಗೆ ಎಲ್ಲಿ ಕಾಣಿಸ್ತಿರ್ಬೋದು ನೋಡಿ. ಹಿಟ್ಟೆಲ್ಲ ನಾದಿಟ್ಟಿದ್ದೀನಿ. ಚೆನ್ನಾಗಿ ಮೆತ್ತಗಾಗ್ಬಿಟ್ಟಿದೆ ಇವಾಗ. ಮತ್ತು ಬೇಳೆ ಅರ್ದಿದ್ದೀನಿ ಅಂತ ಹೇಳಿದ್ದೀನಲ್ಲ ಫ್ರೆಂಡ್ಸ್, ಇಷ್ಟು ಬೇಳೆ ಅರ್ದಿದ್ದೀನಿ. ಒಂದು ಮಿನಿಮಮ್ ಒಂದು 10 ಆಗ್ಬೋದು ಫ್ರೆಂಡ್ಸ್. ಇಷ್ಟು ಹಿಟ್ಟಲ್ಲಿ ಅಷ್ಟು ಬೇಳೆಯಲ್ಲಿ ಹಿಟ್ಟು. ಇದೆಲ್ಲ ಮೊದಲು ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ್. ಇದೆಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಲ್ಲೇ ಕಟ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಕೂಡ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಇಲ್ಲೇ ಇಟ್ಕೊಂಡಿದ್ದೀನಿ. ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ನಾನು ಸಿಗ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಕಟ್ ಸಾಂಬಾರು ಕುದೀತಾ ಇದೆ ನೋಡಿ. ಇವಾಗ ಈ ಕಡೆ ಹೋಳಿಗೆ ಮಾಡಲಿಕ್ಕೆ ತಯಾರಿ ಮಾಡಿಟ್ಟಿದ್ದೀನಿ ನೋಡಿ. ಇಷ್ಟು ಬೇಳೆ ಇದರಲ್ಲಿ ಒಂದು 10 ಆಗುತ್ತೆ, ಒಂದು 10 12 ಆಗ್ಬೋದು ಫ್ರೆಂಡ್ಸ್. ಹಿಟ್ಟು ತೆಗೆದಿಕ್ಕಿದ್ದೀನಿ. ಇದು ಚೆನ್ನಾಗಿ ಮೆತ್ತಗಾಗ್ಬಿಟ್ಟಿದೆ ಇವಾಗ ನೋಡಿ. ಫುಲ್ ಮೆತ್ತಗಾಗೋಗ್ಬಿಟ್ಟಿದೆ. ಇವಾಗ ಹೋಳಿಗೆ ಮಾಡ್ತೀನಿ. ಮಾವಿಂದು ತೋರಣ ಯಾವ ರೀತಿ ಕಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು ನೋಡಿ, ಕಾಣಿಸ್ತಾ ಇದೆಯಾ ಮಾವಿನ ತೋರಣ? ಸಿಂಪಲ್ಲಾಗಿ ಮಾವಿನ ತೋರಣ. ಯುಗಾದಿ ಹಬ್ಬಕ್ಕೆ ಮಾವಿನ ತೋರಣ ಇಲ್ಲ ಅಂದರೆ ಒಂಥರ ಲುಕ್ ಬರಲ್ಲ ಫ್ರೆಂಡ್ಸ್.
ನಮ್ಮ ಮನಿ ಪ್ಲಾಂಟ್ ಯಾವ ರೀತಿ ಹರಿತಾ ಇದೆ ನೋಡಿ. ನೋಡಿ ಸಿಂಪಲ್ ಪೂಜೆ ಕೂಡ ಆಗಿದೆ. ಮನೆ ಪೂಜೆ ಬನ್ನಿ ತೋರಿಸ್ತೀನಿ. ಇನ್ನು ಇಷ್ಟು ಮಾವಿನ ಹಣ್ಣು ತೆಗೆದಿಕ್ಕಿದ್ದೀನಿ ಫ್ರೆಂಡ್ಸ್. ಇವಾಗ ಕಟ್ ಮಾಡಿ ಇಕ್ಕಿದ್ದೀನಿ. ಇದರಲ್ಲಿ ಹೂವು ಹೆಚ್ಚಾಗಿದ್ದಾವೆ, ತೆಳಗಡೆ ಇದ್ದಾವೆ ನೋಡಿ. ಈ ಕಡೆ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ಕೊಬ್ಬರಿಕಾಯಿ ಎಲ್ಲ ಆಲ್ರೆಡಿ ಹೊಡೆದಿದ್ದೀನಿ. ಇವಾಗ ಹೋಳಿಗೆ ಎಲ್ಲ ಮಾಡಾದ್ಮೇಲೆ ನೈವೇದ್ಯಕ್ಕೆ ದೇವರಿಗೆ ಡೈರೆಕ್ಟ್ ಇಡ್ತೀನಿ. ಇವಾಗ ಹೋಳಿಗೆ ಆಂಬೂರಂತೂ ಆಯ್ತು. ಇವಾಗ ಹೋಳಿಗೆ ಒಂದು ಕಡೆ ಮಾಡ್ತೀನಿ. ಇವಾಗ ಹೋಳಿಗೆ ಮಾಡಲಿಕ್ಕೆ ಆಲ್ರೆಡಿ ಎಣ್ಣೆ ತೆಗೆದಿದ್ದೀನಿ. ಹೋಳಿಗೆ ಇಲ್ಲ ಫ್ರೆಂಡ್ಸ್ ನನ್ನ ಹತ್ರ, ಹಾಗಾಗಿ ರೊಟ್ಟಿ ಹಂಚೆ ಇಟ್ಟಿದ್ದೀನಿ. ಅದ್ರ ಮೇಲೆ ಮಾಡ್ತೀನಿ ನಾನು. ಪ್ರತಿ ಹಬ್ಬಕ್ಕೂ ಅದರಲ್ಲೇ ಮಾಡೋದು. ಕೆಲಸ ಎಲ್ಲ ಆಗಿದೆ ಫ್ರೆಂಡ್ಸ್. ಇವಾಗ ಬಟ್ಟೆ ಒಗೆದೆಲ್ಲ ಹೊರಗಡೆ ಎಲ್ಲ ಕೆಲಸ ಹೇಳಿದ್ನಲ್ಲ ನಿಮಗೆ ಮೊದಲೇ ಆಗಿದೆ. ಇಷ್ಟು ಹೋಳಿಗೆ ಮಾಡ್ಕೊಂಡು ಇಷ್ಟು ಪಾತ್ರೆ ತೊಳೆದ್ರೆ ಕೆಲಸ ಮುಗೀತು ಫ್ರೆಂಡ್ಸ್. 11 ಆಗ್ತಾಯಿದೆ ಫ್ರೆಂಡ್ಸ್. 11 ಗಂಟೆ ಆಗ್ತಾಯಿದೆ. 12 ಮುಗಿಸ್ಬಿಡ್ತೀನಿ. ಕುದಿಬೇಕು ಫ್ರೆಂಡ್ಸ್, ಇದು ಚೆನ್ನಾಗಿ ಕುದೀಲಿ. ಸಣ್ಣ ಉರಿ ಇಟ್ಟಿದ್ದೀನಿ, ಅಲ್ಲಿ ಸ್ವಲ್ಪ ಕುದೀತಾ ಇದೆ ನೋಡಿ. ಇವಾಗ ಬನ್ನಿ ಹೋಳಿಗೆ ಯಾವ ರೀತಿ ಮಾಡೋದು ತೋರಿಸ್ತೀನಿ. ಅಂದರೆ ಆಲ್ರೆಡಿ ಆಲ್ಮೋಸ್ಟ್ ನಿಮಗೆ ಶೇರ್ ಮಾಡಿದ್ದೀನಿ. ಆದರೂ ಪ್ರತಿ ಹಬ್ಬಕ್ಕೂ ಸ್ವಲ್ಪ ಚೇಂಜಸ್ ಅನ್ನೋದು ಹೇಗಿರುತ್ತೆ ಅಂತ ನೋಡಬೇಕಲ್ಲ. ಇವಾಗ ಚೆನ್ನಾಗಿ ನೆಂದಿದೆ, ತೆಗಿತೀನಿ ಫ್ರೆಂಡ್ಸ್. ಇವಾಗ ಇದು ಸುತ್ತಮುತ್ತ ನೀರು ಇಟ್ಟಿದ್ದೀನಿ ಫ್ರೆಂಡ್ಸ್. ನಾನೇ ಸ್ವಲ್ಪ ಮೆತ್ತಗಾಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಮೆತ್ತಗಾಗೋಗ್ಬಿಟ್ಟಿದೆ ನೋಡಿ. ಎಷ್ಟು ಸೂಪರಾಗಿ ಮೆತ್ತಗಾಗೋಗ್ಬಿಟ್ಟಿದೆ. ಆರಾಮಾಗಿ ಹೋಳಿಗೆ ಬರುತ್ತೆ ಇವಾಗ ನೋಡಿ. ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್. ಇವಾಗ ಹೋಳಿಗೆ ಮಾಡೋಣ ಬನ್ನಿ, ನಾನು ಯಾವ ರೀತಿ ಮಾಡ್ತೀನಂತ. ಓಕೆ ಫ್ರೆಂಡ್ಸ್, ಹೋಳಿಗೆ ಎಲ್ಲ ಮಾಡಿದ್ದಾಯಿತು. ನೋಡಿರ್ಬೋದು, ಇಲ್ಲೆಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ. ಇದರಲ್ಲಿ ಏನಕ್ಕೆ ಹೋಳಿಗೆ ಸೇರಿಸಿದ್ದೀನಿ ಅಂದರೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಅಂದ್ಬಿಟ್ಟು ಹೋಳಿಗೆ ಇದರಲ್ಲಿ ಇಟ್ಟಿದ್ದೀನಿ. ಒಂದು ಬೋಗೋನಿಯಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸು. ಇದೆಲ್ಲ ಗ್ಯಾಸ್ ಕಟ್ಟಿ ಎಲ್ಲ ತೊಳಿಬೇಕು. ಇವಾಗ ಹೋಳಿಗೆ ಮಾಡೋದೆಲ್ಲ ಆಗಿದೆ. ಗ್ಯಾಸ್ ಕಟ್ಟಿ ಎಲ್ಲ ತೊಳೆದು ಎಷ್ಟು ಸಿಂಕಲ್ಲಿರೋದು ಪಾತ್ರೆ ತೊಳೆದು. ಇವ್ರು ನೋಡಿ ಹಬ್ಬಕ್ಕೆ ಡ್ರೆಸ್ ಯಾವ ರೀತಿ ಉಟ್ಕೊಂಡಿದ್ದಾರೆ. ಇಬ್ರದ್ದು ಡ್ರೆಸ್ ನೀವು ದೀಪಾವಳಿಗೆ ತೊಗೊಂಡಿದ್ದು ಡ್ರೆಸ್ ಉಟ್ಕೊಂಡಿದ್ದಾರೆ ಫ್ರೆಂಡ್ಸ್. ಇವರು ನೋಡಿ, ಫ್ರಾಕ್ ಕಲರ್ ಚೆನ್ನಾಗಿದೆ. ಹಬ್ಬದ ಲುಕ್ ಅಂದರೆ ಇಲ್ಲಿ ಹೊರಗಡೆ ಅಲ್ಲಿ ಬಿಸಿಲಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ ಫ್ರೆಂಡ್ಸ್. ಇವ್ರಿಗೆ ಬಿಸಿಲಲ್ಲಿ ಮುಖ ಹೆಂಗಾಗಿದೆ ನೋಡಿ. ಇಬ್ರದ್ದು ಹೊಸ ಬಟ್ಟೆ ಇದ್ದಾವೆ. ನೋಡಿದ್ರೆ ಆ ಥರ ಕಾಣಿಸ್ತಾ ಇಲ್ಲ. ಆಡಿ 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 ಯಾವ ರೀತಿ ಮಾಡ್ಕೊಂಡಿದ್ದಾರೆ ನೋಡಿ. ಫುಲ್ ಇವಾಗೇ ನಿದ್ರೆ ಮಾಡ್ತಾ ಇರೋ ಅನ್ನೋ ಥರ ಮುಖ ಆಗಿದೆ. ಬಿಸಿಲಲ್ಲಿ ಆಡ್ತಾ ಇದ್ದಾರೆ. ಆಡಲಿ, ಪರವಾಗಿಲ್ಲ. ಇವತ್ತು ಒಂದು ದಿವಸ, ಮತ್ತು ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಇರುತ್ತೆ. ಇವತ್ತು ಒಂದು ದಿವಸ ಆಡ್ತಾ ಇದ್ದಾರೆ, ಆಡಲಿ, ಪರವಾಗಿಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಗ್ಯಾಸ್ ಕಟ್ಟಿ ಎಲ್ಲ ತೊಳೆದು ನಿಮಗೆ ಅಲ್ಲಿವರೆಗೂ ಇವೆಲ್ಲ ಹೋಳಿಗೆ ಎಲ್ಲ ಪ್ಯಾಕ್ ಮಾಡಿಡ್ತೀನಿ ಫ್ರೆಂಡ್ಸ್. ಆಲ್ರೆಡಿ ಇವಾಗ ಮೆತ್ತಗೆ ಚೆನ್ನಾಗಾಗಿದ್ದಾವೆ ನೋಡಿ. ಸೂಪರಾಗಿದ್ದಾವೆ, ಮೆತ್ತಗೆ ಚೆನ್ನಾಗಾಗಿದೆ. ಏನು ಮಾಡ್ತೀನಿ ಅಂದರೆ ಇವಾಗ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ. ಪ್ಯಾಕ್ ಮಾಡಿ ಇಟ್ಟರೆ ಮೆತ್ತಗೆ ಚೆನ್ನಾಗಿ ಸ್ಮೂತಿ ಚೆನ್ನಾಗಿರ್ತವೆ. ಇದ್ರ ಮೇಲೆ ಏನಾದರೂ ಒಂದು ಇಟ್ಬಿಡ್ತೀನಿ, ಮೆತ್ತಗಾಗ್ಬಿಡುತ್ತೆ, ಚೆನ್ನಾಗಿಡುತ್ತೆ. ದೇವರಿಗೆ ಈ ಥರ ಚಿಕ್ಕ ಹೋಳಿಗೆ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ದೇವರಿಗೆ ಅಂದರೆ ಕಾಣಿಸ್ತಾ ಇದೆಯಾ, 2 ಹೋಳಿಗೆ ಮಾಡಿದ್ದೀನಿ ದೇವರಿಗೆ. ಇವಾಗ ದೇವರಿಗೆ ಇಟ್ಟು ದರ್ಶನ ತೊಗೊಂಡ್ರೆ ಮುಗೀತು. ಇವಾಗ ಸಿಗ್ತೀನಿ, ಓಕೆನಾ? ಅಲ್ಲಿವರೆಗೂ ಟೇಕ್ ಕೇರ್. ಓಕೆ ಫ್ರೆಂಡ್ಸ್, ಪ್ರತಿಯೊಂದು ಕೆಲಸ ಮುಗೀತು. ಇವಾಗ ಮಾವಿನಕಾಯಿ ಯುಗಾದಿ ಹಬ್ಬದು ಪಚ್ಚಡಿ ಕೂಡ ಆಯಿತು. ಅದು ಶೇರ್ ಮಾಡಲಿಕ್ಕಾಗಿಲ್ಲ ಫ್ರೆಂಡ್ಸ್, ಯಾರು ಬೇಜಾರು ಮಾಡ್ಕೋಬೇಡಿ. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತೀನಿ. ಪಚ್ಚಡಿ ಮಾಡಿರೋದು ಎಲ್ಲ ಕಟ್ ಮಾಡಿ ಯಾವಾಗಲೂ ನಾನು ಯುಗಾದಿ ಹಬ್ಬದ ಸ್ಪೆಷಲ್ ತಿಂತಿದ್ದೆ ಅಂತ ಹೇಳಿದ್ನಲ್ಲ. ಈ ವರ್ಷ ಚೆನ್ನಾಗಿ ಪಚ್ಚಡಿ ಚೆನ್ನಾಗಿ ಮಾಡಿದ್ದೆ, ಆದರೆ ಶೇರ್ ಮಾಡಲಿಕ್ಕಾಗಿಲ್ಲ. ವಿಡಿಯೋರು ಯಾರೂ ಇರಲಿಲ್ಲ ಫ್ರೆಂಡ್ಸ್, ಹಾಗಾಗಿ ಅದು ಶೇರ್ ಮಾಡಲಿಕ್ಕಾಗಿಲ್ಲ. ಇವಾಗ ಫೈನಲಿ ಎಲ್ಲ ಕೆಲಸ ಮುಗೀತು ಫ್ರೆಂಡ್ಸ್. ಇವಾಗ ಊಟ ಮಾಡ್ತಾಯಿದ್ದೀವಿ. ಹೋಳಿಗೆ ಊಟ ಮಾಡಿದ್ದಾಯಿತು. ಅನ್ನ ಸಾಂಬಾರು ಮತ್ತು ಪಾಪಡ್ ಕರೆದಿದ್ದೆ. ನಾನು ಊಟ ಮಾಡ್ತಾ ನಿಮ್ಮ ಜೊತೆ ಮಾತಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸವರು ನೋಡ್ತಾ ಇದ್ದೀರಾ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ವ್ಲಾಗು ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನನಗೆ ತಿಳಿಸಿ ಫ್ರೆಂಡ್ಸ್. ಏನಕ್ಕಂದರೆ ತುಂಬ ಹಬ್ಬದಲ್ಲಿ ವಿಡಿಯೋ ತುಂಬ ಇಷ್ಟಪಟ್ಟು ಮಾಡಿದ್ದೀನಿ ಫ್ರೆಂಡ್ಸ್. ಏನಕ್ಕಂದರೆ ಹಬ್ಬದ ವಿಡಿಯೋ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ. ಎಲ್ಲರ ಮನೆಯಲ್ಲಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ.
ಬ್ಲಾಗ್ ಆಗಲಿ ವಿಡಿಯೋ ಆಗಲಿ ಹಬ್ಬ ಆಗಲಿ ಯಾವ ರೀತಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಈ ಥರ ಮಾಡಿದ್ದೀನಿ. ನಿಮ್ಮ ಈ ವಿಡಿಯೋ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ, ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಫ್ರೆಂಡ್ಸ್, ಗೊತ್ತಿಲ್ಲ, ನೋಡ್ತೀನಿ. ಆದರೆ ಖಂಡಿತ ಮಾಡ್ತೀನಿ, ಇಲ್ಲಾಂದರೆ ಆಗಲ್ಲ. ಏನಕ್ಕಂದರೆ ಅಲ್ಲಿ ವಿಡಿಯೋ ಅಲ್ಲಿ ಫುಲ್ ಸಾಂಗ್ ಹಚ್ಚಿರ್ತಾರೆ ಫ್ರೆಂಡ್ಸ್. ಹಾಗಾಗಿ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಫುಲ್ಲು ಓಡಾಡ್ತಾ ಇರ್ತಾರೆ ಪೊಲೀಸರು. ಹಾಗಾಗಿ ನೋಡ್ತೀನಿ. ಓಕೆನಾ ಫ್ರೆಂಡ್ಸ್, ಬಾಯ್. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಹ್ಯಾಪಿ ಯುಗಾದಿ ಮತ್ತೊಮ್ಮೆ.